ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಪುಟ್ಟಸ್ವಾಮಿ. ಈ ಹಣ್ಣು ಏನು ಕಾಣ್ತಿದೆ ಇದನ್ನು ಇಂಗ್ಲೀಷಲ್ಲಿ ಪ್ಯಾಷನ್ ಫ್ರೂಟ್ ಅಂತ ಕರೀತಾರೆ. ನಮ್ಮ ಕಡೆ ಇದನ್ನು ಜ್ಯೂಸ್ ಹಣ್ಣು ಅಂತ ಕರಿತೀವಿ. ನಿಮ್ಮ ಕಡೆ ನಿಮಗೇನಾದರೂ ಗೊತ್ತಿದ್ದರೆ ಈ ಹಣ್ಣನ್ನು ಏನು ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಪ್ಪ ವಿಡಿಯೋ ಅಂದರೆ ಇದರ ಹಣ್ಣಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಅದ್ರ ಮುಂಚೆ ಇದ್ರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಬೇಕಾಗಿ ಬರುತ್ತೆ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ. ಮತ್ತು ನಾವು ಡೈಲಿ ಬೇಸಿಸಲ್ಲಿ ಏನು ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪಾಗಿರ್ಬೋದು ತಿಂತೀವಿ, ಅದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ. ಅದಕ್ಕಿಂತ 75% ಜಾಸ್ತಿ ಫೈಬರ್ ಕಂಟೆಂಟ್ ಈ ಫ್ರೂಟಲ್ಲಿರುತ್ತೆ. ಮತ್ತು ಕೆಲವರು ಕೊಲೆಸ್ಟ್ರಾಲ್ಗಾಗಿರ್ಬೋದು, ಪೈಲ್ಸ್ಗಾಗಿರ್ಬೋದು ತುಂಬ ಜನ ಟ್ಯಾಬ್ಲೆಟ್ಸ್ ತೊಗೊತಿರ್ತಾರೆ. ಇದನ್ನು ವಾರಕ್ಕೆ ಒಂದು 2 or 3 ಟೈಮ್ಸ್ ತೊಗೊಳೋದ್ರಿಂದ ಅದನ್ನು ಕಡಿಮೆ ಕೂಡ ಮಾಡಬಹುದು. ಜ್ಯೂಸ್ ಮಾಡೋದು ತುಂಬಾ ಈಸಿ. ಹೇಗೆ ಅಂದರೆ ಇವಾಗ ನೋಡಿದ್ರೆ ನೀವು ವಿಡಿಯೋದಲ್ಲಿ ನಾನು ಹೇಗೆ ಕಟ್ ಮಾಡಿಕೊಂಡು ಅದರೊಳಗಡೆ ಏನಿದೆ ಹಣ್ಣು ಅದನ್ನು ಜಾರೊಳಗಡೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲನ ಕುಟ್ಟಿ ಹಾಕ್ಕೊತಾ ಇದ್ದೀನಿ, ಬೇಗ ರುಬ್ಬೋಬೋದು ಅಂತ. ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಕೂಡ ಹಾಕೋಬೋದು. ನನಗೆ ಸಕ್ಕರೆ ಇಷ್ಟ ಇಲ್ಲ, ಅದಕ್ಕೆ ನಾನು ಜಾಗ್ರಿನೇ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೊಳ್ಳೋದ್ರಿಂದ ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ ಏನು ತಿಂದ್ರೂ. ಮತ್ತು ಇನ್ನೊಂದು ಫ್ರ್ಯಾಗ್ನೆನ್ಸ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಿದ್ದೀನಿ. ಅದಾದಮೇಲೆ ಅದನ್ನು ರುಬ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಹಾಕ್ಕೊತೀನಿ. ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬಾ ಜ್ಯೂಸ್ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ನಾನು 2 ಟ್ರೈ ಮಾಡಿದ್ದೀನಿ. ಹಾಲು ಹಾಕ್ಕೊಂಡು ಮಾಡೋ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಹಾಲು ಹಾಕ್ಕೊಂಡು ಕೂಡ ರುಬ್ಕೊಂಡಾದಮೇಲೆ ಅದರ ಸೀಡ್ಸ್ ಎಲ್ಲ ಏನಿರುತ್ತೆ ಅದು ಸಣ್ಣದಾಗಿ ಆಗ್ಬಿಟ್ಟಿರುತ್ತಲ್ಲ, ಅದು ಕುಡಿಬೇಕಾದ್ರೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ಹಾಗೆ ಹಣ್ಣು ತಿನ್ನೋದಾಗಿದ್ದರೆ ಸಿಕ್ಕಿದ್ರೆ ಏನೂ ಇರ್ತಿಲ್ಲ. ಆಮೇಲೆ ಇವಾಗ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಅದನ್ನು ನೀರು ಹಾಕ್ಕೊಳ್ಳಿ ಚೆನ್ನಾಗಿ. ಎಷ್ಟು ಜ್ಯೂಸ್ ಬೇಕಷ್ಟು ನೀರು ಹಾಕ್ಕೊಂಡು ಸೋಸ್ಕೊಂಬಿಡಿ. ಪೂರ ಎಷ್ಟು ನೀರು ನಿಮ್ಗೆ ಬೇಕಷ್ಟು ಹಾಕ್ಕೊಂಡು ಸೋಸ್ಕೊಂಡಾದಮೇಲೆ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೀವು ಕುಡಿಬೋದು. ಅಷ್ಟೇ. ಜ್ಯೂಸ್ ಮಾಡೋದು ಇಷ್ಟೇ, ತುಂಬಾ ಈಸಿ. ನಾನು ಅದಕ್ಕೆ ಒಂದು ಡೆಕೋರೇಟ್ ಮಾಡೋಣ ಅಂತ ಹಣ್ಣು ಕೂಡ ಹಾಕ್ಕೊಳ್ಕೋದೆ, ಅದ್ರ ಒಳಗಡೆನೇ ಹೋಗ್ಬಿಡ್ತು. ನಿಮಗೆಲ್ಲೇ ಈ ಹಣ್ಣು ಸಿಕ್ಕರೂ ಮಿಕ್ಸ್ ಮಾಡಬೇಡಿ, ತಿನ್ನಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.